ಸಂಗೊಳ್ಳಿ ಸಿದ್ದರಾಯಣ್ಣ ಹಾಗೂ ಮದಕರಿ ರಾಮುಲು ಒಂದಾಗ್ತಾರ? ಮೋದಿ ಬಿಎಸ್ವೈ ಮೋಸಕ್ಕೆ ಪ್ರಸನ್ನಾನಂದಪುರಿ ಶ್ರೀಗಳು ಹೇಳಿದ್ದೇನು? ವಿಪಕ್ಷ ನಾಯಕನಾಗಿ ಸಿದ್ದರಾಮಯ್ಯ ಶ್ರೀರಾಮುಲು ಬಗ್ಗೆ ಬ್ಯಾಟ್ ಬೀಸಿದ್ದೇಕೆ? ಸಂಗೊಳ್ಳಿ ಮದಕರಿ ಒಂದಾದ್ರೆ ರಾಜ್ಯ ರಾಜಕೀಯದಲ್ಲಿ ಏನೇನಾಗುತ್ತೆ ಗೊತ್ತಾ? ಶ್ರೀರಾಮುಲುಗೆ ಬಿಜೆಪಿ ಅನ್ಯಾಯ ಮಾಡಿದೆ. ಕೊಟ್ಟ ಮಾತಿನಂತೆ ರಾಮುಲುರನ್ನ ಡಿಸಿಎಂ ಮಾಡಬೇಕಿತ್ತು. ಇಂಥದ್ದೊಂದು ಮಾತನ್ನ ವಿಪಕ್ಷ ನಾಯಕ ಸಿದ್ದರಾಮಯ್ಯ 6 ತಿಂಗಳ ಮುಂಚೆಯೇ ಮೈಸೂರಿನಲ್ಲಿ ಹೇಳಿದ್ದರು. ಆ ಕ್ಷಣ ಖುದ್ದು ರಾಮುಲು ಪ್ರತಿಕ್ರಿಯಿಸಿ ಸಿದ್ದರಾಮಯ್ಯ ಅವರಿಗೆ ದಮನಿತ ನಾಯಕರನ್ನು ಕಂಡ್ರೆ ತುಂಬಾ ಪ್ರೀತಿ ಅಂತಷ್ಟೇ ಹೇಳಿದ್ದರು. ಸದ್ಯ ದಮನಿತರ ನಾಯಕ ಶ್ರೀರಾಮುಲು ಅವರ ಬಳಿ ಇದ್ದ ಖಾತೆಯನ್ನೇ ಕಿತ್ತುಕೊಂಡಿದೆ ಕಮಲ ಪಕ್ಷ. ಡಿಸಿಎಂ ಸ್ಥಾನವನ್ನು ನೀಡದೆ ಇದ್ದ ಖಾತೆಯನ್ನು ಕಿತ್ತುಕೊಂಡು ಶ್ರೀರಾಮುಲು ಅವರಿಗೆ ಮೋಸ ಮಾಡಿದೆ. ಇದೇ ಕಾರಣಕ್ಕೆ ಶ್ರೀರಾಮುಲು ಮಹಾ ಆಟವೊಂದಕ್ಕೆ ಸಜ್ಜಾಗುತ್ತಿದ್ದಾರೆ ಎನ್ನಲಾಗುತ್ತಿದೆ. ಅಷ್ಟಕ್ಕೂ ಏನದು ಆಟ ಅಂತೀರಾ? ಅದನ್ನೇ ತೋರಿಸ್ತೀವಿ ನೋಡಿ. ಸಂಗೊಳ್ಳಿ ಮದಕರಿ ಒಂದಾದ್ರೆ ರಾಜ್ಯ ರಾಜಕೀಯದಲ್ಲಿ ಏನೇನಾಗುತ್ತೆ ಗೊತ್ತಾ? ವಾಲ್ಮೀಕಿ ಸಮುದಾಯ ತಮ್ಮ ನಾಯಕ ಶ್ರೀರಾಮುಲು ಡಿಸಿಎಂ ಆಗ್ತಾರೆ ಅಂತ ಬಿಜೆಪಿ ಬೆಂಬಲಿಸಿತ್ತು. ಆದ್ರೆ ಬಿಜೆಪಿ ಸೋತವರನ್ನೆಲ್ಲ ಡಿಸಿಎಂ ಮಾಡಿತೇ ವಿನಃ ವಾಲ್ಮೀಕಿ ಸಮುದಾಯದ ಪ್ರಬಲ ನಾಯಕ ರಾಮುಲುರನ್ನ ಉಪಮುಖ್ಯಮಂತ್ರಿ ಮಾಡಲೇ ಇಲ್ಲ. ಇದೇ ಕಾರಣಕ್ಕೆ ಮದಕರಿ ನಾಯಕ ರಾಮುಲು ಸಂಗೊಳ್ಳಿ ರಾಯಣ್ಣ ಸಿದ್ದಣ್ಣನೊಂದಿಗೆ ಕೈ ಜೋಡಿಸುವ ಲೆಕ್ಕಾಚಾರ ಹಾಕಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಶ್ರೀರಾಮುಲು ಒಂದಾದ್ರೆ ರಾಜ್ಯ ರಾಜಕೀಯದಲ್ಲಿ ಹೊಸ ಶಕೆಯೇ ಆರಂಭವಾಗುತ್ತದೆ. ಇಂಥದ್ದೇ ಸುಳಿವನ್ನು ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಸ್ವಾಮೀಜಿ ನೀಡಿದ್ರ ಅನಿಸುತ್ತದೆ. ಕೇಂದ್ರ ರಾಜ್ಯದಲ್ಲಿ ಇರೋದು ನಾಲಾಯಕ್ ಸರ್ಕಾರ ಎಂದ ಪ್ರಸನ್ನಾನಂದ ಶ್ರೀ. ರಾಜಕೀಯ ಮುಖಂಡರು ಮೀಸಲಾತಿ ವಿಚಾರದಲ್ಲಿ ನಮ್ಮ ಕಿವಿಗೆ ಹೂ ಇಡಲು ಬರುತ್ತಾರೆ. ಈ ಸಾರಿ ಅವರು ಹೂ ಇಡಲು ಬಂದರೆ ಅದನ್ನ ತೆಗೆದು ಅವರ ಕಿವಿಗೆ ಇಡುತ್ತೇವೆ ಎಂದು ಪ್ರಸನ್ನಾನಂದ ಶ್ರೀಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಡರ ಶಾಪ ಕೆಟ್ಟದ್ದು. ನಮ್ಮ ಶಾಪದಿಂದ ಸಮ್ಮಿಶ್ರ ಸರ್ಕಾರ ಬಿದ್ದಿದ್ದು ಸಿಎಂ ಯಡಿಯೂರಪ್ಪ ಈ ಕೂಡಲೇ ಕ್ಯಾಬಿನೆಟ್ ಸಭೆ ಕರೆಯಬೇಕು. ಸಭೆಯಲ್ಲಿ ನ್ಯಾಯಮೂರ್ತಿ ನಾಗಮೋಹನ ದಾಸ್ ವರದಿ ಅನುಷ್ಠಾನಗೊಳಿಸುವಂತೆ ಸ್ವಾಮೀಜಿ ಆಗ್ರಹಿಸಿದರು. ಬೇಡರು ಚಾಟಿ ಬೀಸಿದ್ದಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರ ಬಿತ್ತು. ಬಿಜೆಪಿಯವರ ಚರ್ಮ ಸ್ವಲ್ಪ ದಪ್ಪವಿದೆ ಎಂದು ಸ್ವಾಮೀಜಿ ಆಕ್ರೋಶ ಹೊರಹಾಕಿದ್ದಾರೆ. ಸಿದ್ದು ಶ್ರೀರಾಮುಲು ಒಂದಾದ್ರೆ ಏನೇನಾಗುತ್ತೆ? ರಾಯಣ್ಣ ಮದಕರಿ ಅಬ್ಬರಿಸಿದ್ರೆ ರಾಜಕೀಯ ಚಿತ್ರಣವೇ ಬದಲಾಗುತ್ತಲ್ಲವೇ? ಬಿಜೆಪಿ ರಾಮುಲುಗೆ ಮಾಡಿದ ಅನ್ಯಾಯಕ್ಕೆ ನೀವೇನಂತೀರಾ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.